ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಹಸ್ವಾಗ್ತಾ ಇದ್ಯಾ? ನನಗ್ ಗೊತ್ತು ನೀವ್ ಹಸು ತಡ್ಕೊಳಲ್ಲ ಅನ್ಬಿಟ್ಟು 2 ನಿಮಿಷ ಎಲ್ಲ ಮಾಡ್ಬಿಡ್ತೀನಿ, ಆಯ್ತಾ? ರೀ, ಸಾಂಬಾರಿಗೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ಮಾವ, ನಾನು ಸಾಂಬಾರ್ಗೆ ಖಾರ ಜಾಸ್ತಿನೇ ಸುರಿದಿದ್ದೀನಿ, ನಿಮ್ಗೆ ರೋಷ ಕೋಪ ಎಲ್ಲ ಬರ್ಲಿ ಅಂತ. ಎಷ್ಟೇ ಆದ್ರೂ ನೀವ್ ನನ್ ಗಂಡ ಅಲ್ವಾ? ಅಯ್ಯಯ್ಯೋ, ಇಬ್ರು ಹೆಂಡ್ತಿರ್ ಮುದ್ದಿನ ಗಂಡ ನೋಡಿದ್ದೀನಿ, ಆದ್ರೆ ಇಬ್ರು ಹೆಂಡ್ತಿರ್ ಪಾಪಿ ಗಂಡ ಮೋಸ್ಟ್ಲಿ ನಾನೇ ಇರಬೇಕು ಅನ್ಸತ್ತೆ. ಇಬ್ರು ಅಡುಗೆ ಮಾಡ್ತೀನಿ ಅಂತಿದ್ದಾರೆ, ಆದ್ರೆ ಇಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಳಗಳು ಎದ್ದು ಕುಣಿತಾ ಇವೆ. ಇನ್ನು ಎಷ್ಟು ಹೊತ್ತಿಗೆ ಊಟ ಬಡಿಸ್ತಾರೋ ಏನೋ, ಆ ದೇವ್ರಿಗೆ ಗೊತ್ತು. ಬನ್ನಿ ಮಾವ, ಕುತ್ಕೊಳ್ಳಿ. ಬನ್ನಿ ಬನ್ನಿ ಕುತ್ಕೊಳ್ಳಿ. ಬಡಿಸ್ಲಾ ಮಾವ? ಜ್ಯೋತಿ, ಸಾಕು. ಅಯ್ಯೋ, ತಿನ್ನಿ ಮಾವ, ನಿಮ್ಗೆ ಇಷ್ಟವಾಗಿರೋ ಅಡ್ಗೆ ಎಲ್ಲ ಮಾಡಿದ್ದೀನಿ. ನೋಡು ಜ್ಯೋತಿ, ಎಲ್ಲನೂ ತಿನ್ಬೇಕು, ಆದ್ರೆ ಎಲ್ಲನೂ ಒಟ್ಟಿಗೆ ತಿನ್ನಕ್ಕಾಗಲ್ಲ, ಒಂದೊಂದೇ ತಿನ್ಬೇಕು. ಹೌದಾ? ಸರಿ, ತಿನ್ನಿ. ಜಾಂಗ್ರಿ ಒಂದು ಹಾಕ್ಬಿಡ್ಲಾ? ಏನು ಬೇಡ, ಆಮೇಲೆ ಹಾಕು ಅಂತೆ. ಆರಾಮಾಗ್ತೀನಿ. ಜಾಂಗ್ರಿ ಬಡಿಸ್ತೀನಿ. ಬೇಡ ಮಾವ, ನೀವ್ ತಿನ್ಲೇಬೇಕು, ತಿನ್ನಿ. ಜ್ಯೋತಿ, ಎಲ್ಲ ಒಟ್ಟಿಗೆ ತಿನ್ನಕ್ಕಾಗಲ್ಲ ಜ್ಯೋತಿ. ಹಾಗನ್ಬಾರ್ದು ಮಾವ, ತಿನ್ನಿ ಮಾವ. ಕೆಂಪ, ಬಾ ಊಟ ಮಾಡು. ಬೇಡ ಕಣವ, ನಂಗೆ ಹಸಿವಿಲ್ಲ. ಅಯ್ಯೋ ಕೆಂಪ, ಯಾಕೆ ಭಯ ಪಡ್ತಿದ್ಯಾ? ಬಾ ಊಟ ಮಾಡು. ಬೇಡ, ನಂಗೆ ದಿಟ್ವಾಗ್ಲೂ ಹಸಿವಿಲ್ಲ. ಅಯ್ಯೋ ಕೆಂಪ, ಬಾರು. ಏ ಬೇಡ, ನಿಜವಾಗ್ಲೂ ಹಸಿವಿಲ್ಲ. ಹಸಿವಿಲ್ಲ ಜ್ಯೋತಿ. ಏ ಶಿವಣ್ಣ, ನೀನ್ ಸುಮ್ಕಿರೋ. ಕೆಂಪ, ಅವತ್ ನಾನ್ ನಿನ್ಗೆ ಬೈದೆ ಹೊಡ್ದೆ ಅಂತ ತಾನೆ ನೀನ್ ನನ್ ಕೈ ಅಡಿಗೆ ಊಟ ಮಾಡಲ್ಲ ಅಂತಿರೋದು. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಿಡ. ಇನ್ಮೇಲೆ ಆ ಥರ ಎಲ್ಲ ಏನೂ ಆಗಲ್ಲ.
ನೀನ್ ಆರಾಮ್ಸೆ ಕುತ್ಕೋ, ಅನ್ನ ಬಡಿಸ್ತೀನಿ. ಬ್ಯಾಡ ಕಣ, ನಂಗೆ ಹಸುವಿಲ್ಲ. ನಿಜವಾಗ್ಲೂ ಹಸುವಿಲ್ಲ ನಂಗೆ. ಶಿವಣ್ಣ ಊಟ ಮಾಡು. ಹಾ ಇವಳು ಇಷ್ಟೊಂದು ಪ್ರೀತಿಯಿಂದ ಕರೆದು ಊಟ ಹಾಕ್ತಾವಳೆ ಅಂದರೆ ನನಗೆ ಯಾಕೋ ಭಯ ಆಗ್ತೈತಲ್ಲ. ಹಾಂ, ಊಟದಲ್ಲಿ ಏನಾದರೂ ವಿಷ ಬಡಿಸ್ಬಿಟ್ಟವಳ ಏನು? ಹಾಂ, ಅಯ್ಯೋ ದೇವ್ರೆ, ಈ ಹೆಂಗಮ್ಮ ತಿನ್ನೋದು? ಕೆಂಪ, ಆ ಊಟ ಶುರು ಮಾಡು. ಅವ್ವ ತಾಯಿ ಕೆಂಪಮ್ಮ, ಜ್ಯೋತಿ ವಿಷ ಬೆರೆಸಿದ್ರೆ ವಿಷ ಹೊಟ್ಟೆ ಒಳಗಡೆ ಹೋಗದೆ ಇರೋ ಥರ ಗಂಟ್ಲಲ್ಲೇ ಉಳಿಸ್ಕೊಂಡು ಶಿವನ್ ಥರ ನನಗೂ ಏನಾದರೂ ಒಂದು ಮಾಡ್ಬಿಡು ತಾಯಿ. ಇಷ್ಟು ವರ್ಷ ಆದರೂ ನನ್ನ ಜೀವನದಲ್ಲಿ ಯಾವ ಸುಖನೂ ಅನುಭವಿಸ್ತಾ ಇರೋ ಕಟ್ಟ ಬ್ರಹ್ಮಚಾರಿ ನಾನು ಕಣವ. ನನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳವ ತಾಯಿ. ಕೆಂಪ, ಆ? ಇವಾಗ ಊಟ ಮಾಡ್ತೀಯಾ ಇಲ್ವಾ? ಮಾಡ್ತೀನಿ ಮಾಡ್ತೀನಿ. ಹಾಂ, ಏನಾದರೂ ಇಲಿ ಪಾಸಣ ಹಾಕ್ಬಿಟ್ಟವಳ ಏನ್ಕತೆ? ಏನ್ ಹುಡುಕ್ತಿದ್ಯಾ ಕೆಂಪ? ಏನಿಲ್ಲ ಕಣ, ಮಾಡು. ಏನಿಲ್ಲ. ನಾನು ಆಸೆ ಪಟ್ಟ ಹಾಗೆ ಜ್ಯೋತಿ ಶಿವರಾಜುನ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಿದ್ದಾಳೆ. ಇನ್ನೂ ಈ ಮನೇಲಿ ನಾನು ಇರಬಾರ್ದು. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗೋದೇ ಸರಿ. ತುಳಸಿ, ನೀನ್ ನನ್ನನ್ನು ಕೇಳಿದೆ ಅಲ್ವಾ, ಇಲ್ಲಿಂದ ಓಡೋದ್ಮೇಲೆ ಎಲ್ಲಿರೋದು, ಹೇಗಿರೋದು, ಹೇಗ್ ಜೀವನ ಮಾಡೋದು ಅಂತ. ನೀನ್ ನನ್ನನ್ನು ಈ ಪ್ರಶ್ನೆ ಕೇಳಿದಾಗ ನನಗೆ ಕೆಟ್ಟು ಕೋಪ ಬಂತು. ಆದ್ರೆ ನಿಧಾನವಾಗಿ ಆಲೋಚನೆ ಮಾಡಿದ್ಮೇಲೆ ನೀನ್ ಕೇಳಿದ್ರಲ್ಲೂ ಒಂದು ನ್ಯಾಯ ಇದೆ ಅಂತ ಅನ್ನಿಸ್ತು. ನೀನ್ ಎಲ್ರನ್ನೂ ಬಿಟ್ಟು ನನ್ನ ಜೊತೆ ಬಂದಾಗ ನಿನ್ನನ್ನು ಸಂತೋಷವಾಗಿ ನೋಡ್ಕೋಬೇಕಾ? ಬೇಡ್ವಾ? ನಿನ್ನ ಕರ್ಕೊಂಡು ಹೋದ್ಮೇಲೆ ಜೀವನ ಮಾಡೋದಕ್ಕೆ ಕಷ್ಟಪಡೋದು ಮುಠಾಳ್ತನ. ಅದು ನಾನು ನಿನಗೂ ನನಗೆ ನಿನ್ಮೇಲಿರೋ ಪ್ರೀತಿಗೂ ಮಾಡೋ ದ್ರೋಹ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ತುಳಸಿ. ನಾವು ಈ ಇಂಡಿಯಾದಲ್ಲೇ ಇರೋದು ಬೇಡ, ಯಾವುದಾದ್ರೂ ಫಾರಿನ್ ಕಂಟ್ರಿಗೆ ಹೋಗ್ಬಿಡೋಣ. ಇಬ್ರಿಗೂ ಪಾಸ್ಪೋರ್ಟು, ವೀಸಾ ಎಲ್ಲ ರೆಡಿ ಮಾಡ್ತೀನಿ. ಆದಷ್ಟು ಬೇಗ ನಾವಿಲ್ಲಿಂದ ಹೊರಟೋಗ್ಬಿಡೋಣ. ಹೊರದೇಶಕ್ಕೆ ಹೋಗಿ ಸಂಸಾರ ಮಾಡೋದಕ್ಕೆ ನಮಗೆ ಬೇಜಾನ್ ದುಡ್ಡು ಬೇಕು. ಅದಕ್ಕೆ ನಾವು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಎಲ್ಲೂ ಹೋಗೋದು ಬೇಡ, ಎಲ್ಲ ನಮ್ಮ ಕೈಯಲ್ಲೇ ಇದೆ. ನಮ್ಮ ಜೀವನನ ಸ್ವರ್ಗ ಮಾಡ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಈ ಬ್ಯಾಗಲ್ಲಿದೆ. ನೋಡ್ ತುಳಸಿ, ಚಿನ್ನ, ಈ ಚಿನ್ನ ಕೋಟಿಗೆ ಬೆಲೆ ಬಾಳುತ್ತೆ. ಸೊಸೈಟಿಲಿ ಜನ ಅಡ ಇಟ್ಟಿರೋ ಒಡವೆಗಳೆಲ್ಲ ಇದ್ರಲ್ಲಿರೋ ಹಾಗಿದ್ಯಲ್ಲ. ಅಯ್ಯೋ ಪಾಪಿ, ಸೊಸೈಟಿ ಒಡವೆಗಳನ್ನೆಲ್ಲ ಕದ್ಕೊಂಡ್ಬಂದಿರೋ ಹಾಗಿದ್ದಾನೆ. ಇದನ್ನಿಟ್ಕೊಂಡು ನಾವು ಜೀವನ ಪೂರ್ತಿ ಸಂತೋಷವಾಗಿರೋಣ. ದುಡ್ಡಿನ ಕಷ್ಟ
ನಮಗೆ ಯಾವತ್ತೂ ಬರೋದಿಲ್ಲ. ಲೈಫ್ ಟೈಮ್ ಸೆಟಲ್ಮೆಂಟು ತುಳಸಿ ಇದು. ಹೌದು, ಇಷ್ಟೊಂದು ಒಡವೆ ಎಲ್ಲಿತ್ತು?